ನಿನ್ನ ಕೊಂದು ಬಿಡಿದಣಿ. ನಿಮ್ಗೆ ನನ್ನ ಮೇಲೆ ಅನುಮಾನ ಕೋಪ ಎರಡು ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದ್ದಾನೆ. ಆದ್ರೆ ನಾನು ಹೇಳೋದನ್ನ ಒಂದು ಸಲ ಕೇಳಿದಣಿ. ನಾನು ಸುಳ್ಳು ಹೇಳ್ತಾ ಇಲ್ಲ, ಪ್ರಾಮಾಣಿಕತೆಯಿಂದ ಹೇಳ್ತಾ ಇದ್ದೀನಿ. ಬಲವಂತವಾಗಿ ಪ್ರಾಮಾಣಿಕ ಅಂತ ತೋರಿಸ್ಕೊಳಕ್ ಹೋದ್ರೆ ಬಣ್ಣ ಬೆವರಲ್ಲಿ ಅಳಿಸ್ ಹೋಗುತ್ತೆ ಭೂಪಾಲು. ತಡಿ, ಸದಾನಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಭಗವತಿ ರೆಡ್ಡಿ ಸದಾನಂದನ ನೀರಿನ ಮೇಲೆ ಕೆತ್ತಿದ್ದ. ನಾನು ಅವನನ್ನ ಕರ್ಕೊಂಡೋಗಿ ಮುದುಗನಗರದ ಆಸ್ಪತ್ರೆಯಲ್ಲಿ ಸೇರಿಸಿದ್ದೆ. ಅವನಿಗೆ ಗುಣ ಆದ್ಮೇಲೆ ನಿಮ್ಮನ್ನ ಕರ್ಸೋಣ ಅಂತ. ಗುಣ ಆದ್ಮೇಲೆ ಶಂಕದ ಬಗ್ಗೆ ಮಾಹಿತಿ ತಿಳ್ಕೊಂಡು ಮೆರೆದು ಬಿಡಬಹುದು ಅಂತ ಇತ್ತು ನಿನ್ನ ಮನಸ್ಸಿನಲ್ಲಿ. ಸದಾನಂದನ ನೀರಿನ ಮೇಲೆ ಕೆತ್ತಿದ್ಮೇಲೆ ನಾನು ಅವನ್ನ ದುರ್ಗಾಪುರಕ್ಕೆ ಕರ್ಕೊಂಡ್ ಬಂದಿದ್ರೆ ವಿಷಯ ಇಡೀ ಊರಿಗೆ ಗೊತ್ತಾಗಿರೋದು. ಚಿಕ್ಕ ದಣಿಗಳ ದೃಷ್ಟಿನಲ್ಲಿ ನೀವು ವಿಲನ್ ಆಗೋಗ್ಬಿಡ್ತಾ ಇದ್ರಿ. ಅದಕ್ಕೆ ನಾನು ಅವನ್ನ ಕರ್ಕೊಂಡೋಗಿ ಮುದುಗನಗರದ ಆಸ್ಪತ್ರೆಗೆ ಸೇರಿಸಿದ್ದು. ತಪ್ಪದಡಿ, ನಿಮಗ್ ಸುಳ್ಳು ಹೇಳ್ತಾ ಇಲ್ಲ. ಸದಾನಂದ ತಪ್ಪಿಸ್ಕೊಂಡು ಇಲ್ಲ ಎಲ್ಲ ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಅಲಿತಾ ಇದ್ದಾನೆ. ಮನಿಗಣಿ ನಾವಿಬ್ಬರು ಹುಡ್ಕೋಣ. ಚಿಂತೆ ನಿಮ್ಮದಳಿ, ಬನ್ನಿ ಹುಡ್ಕೋಣ. ಸುಳ್ಳಾಗಿದ್ರೆ ಇಲ್ಲೇನೆ ಮಾಡ್ತಿದ್ಯಾ? ಅಪ್ಪ ಅಮ್ಮ ಚಿಕ್ಕಮ್ಮ ಅಲ್ಲಿದ್ದಾರೆ. ಎಲ್ಲಿದ್ದಾರೆ? ಎಲ್ಲ ಅಲ್ಲಿದ್ದಾರೆ. ಅದಕ್ಕೆ ತಲೆ ಸುತ್ತಿ ಬಿದ್ಬಿಟ್ರು. ಗ್ಲುಕೋಸ್ ತಗೊಂಡಿದ್ದೀನಿ, ಬಾ ಅಲ್ಲಿಗೆ ಹೋಗೋಣ. ಹುಷಾರು ಚಿಕ್ಕಪ್ಪ. ಚಾಮುಂಡಿ ಬೆಟ್ಟದ ತಪ್ಪಲಲ್ಲಿ ಇರ್ತಾನೆ ಬಿಡಿ, ಅವನೆಲ್ಲಿಗೆ ಹೋಗ್ತಾನೆ. ಗಣ್ಯರ್ಕೊಂಡು ಎಲ್ಲ ಹೊಟ್ಟಿದ್ದೀರಾ? ನೀನ್ ಯಾರು ಅದನ್ನೆಲ್ಲ ಕೇಳೋಕೆ? ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಅವನಿಪುರ. ಕ್ಷಮಿಸಿ, ನಮ್ಮ ತೋಟಕ್ಕೆ ಆನೆಗಳು ನುಗ್ಗಿತ್ತು ಅಂತ ಸುದ್ದಿ ಇತ್ತು, ಅದಕ್ಕೆ ಗನ್ ತಗೊಂಡು ಹೊರಟಿದ್ದೀನಿ. ಲೈಸೆನ್ಸ್ ಇದೆಯಾ? ಲೈಸೆನ್ಸ್ ಇದೆ. ಸ್ಟೇಷನ್ಗೆ ಬಂದು ನಂಬರ್ ಸಬ್ಮಿಟ್ ಮಾಡೋಕ್ಕೆ. ಒಂದು ನಿಮಿಷ. ಈ ವ್ಯಕ್ತಿನ ಇಲ್ಲೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ. ಪಾರ್ವತಿ, ಅಣ್ಣ ಅಣ್ಣ, ದೇವಿ, ಅತ್ತಿಗೆ ಅತ್ತಿಗೆ, ದೇವಿ ದೇವಿ ದೇವಿ, ದೇವಿ, ನೀನೇನು ಇಲ್ಲಿ ಮೈಸೂರಿನಲ್ಲಿ ನಿಲ್ಕೊಂತಲ್ವಾ ಹೇಳಿದ್ದು? ನೀನ್ ಬಂದ ಇಲ್ಲಿಗೆ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡಿಯಪ್ಪ. ಹೇಗಿದೆಯಾ ದೇವಿ? ಅತ್ತಿಗೆ, ಪಾರ್ವತಿ, ಅಕ್ಕ, ಅಲ್ಲಿ ಹಾವಿದೆ ಅಂತ ನಿನಗೆ ಗೊತ್ತಾಯ್ತು? ನನಗೆ ಕಣ್ ಕಾಣಿಸ್ತಿದೆ ದೇವಿ. ಅವಾಗ್ಲೇ ಸಿಕ್ಕಿದ್ನಲ್ಲ, ಅವನಿಂದ ಏನ್ ತೊಂದ್ರೆ ನಿಮ್ಗೆ? ರಾಕ್ಷಸರ ಕ್ಯಾಮೆ ಏನ್ ಹೇಳು, ಗೋಳೈಕೊಳ್ಳೋದು. ಸಂಡೀಪುರ ನಮ್ಮೂರು. ಕ್ರೌರ್ಯ ತಾಂಡವ. ಗಾಯ ಆಗ್ಬಿಟ್ಟೈತೆ. ಗಾಯಕ್ಕಾಕೋ ಸೊಪ್ತಾನೆ ಇದು. ಯಾವನಾರು ಅಲ್ಲ ಅಂದ್ಬಿಡ್ಲಿ, ಕೆರೆ ತಕೊಂಡ್ ನೋಡಿತೀನಿ. ಸದಾನಂದ,